ತುಂಬಾ ಸ್ಟ್ರಗಲ್ ಮಾಡಿದೆ ವೇಟ್ ಗೇನ್ ಮಾಡಕ್ಕೆ. ಒಂದು ಆರೆಂಜ್ ಕಲರ್ ರ್ಯಾಪ್ ಇರೋಂತ ಮಿಲ್ಕ್ ಬರುತ್ತಲ್ವಾ, ಅದನ್ನ ಯೂಸ್ ಮಾಡಿ ಐ ಥಿಂಕ್ ನಾನು ಇವಾಗ ಹೋಗ್ಬಿಟ್ಟು ಹೌ ಟು ಲೂಸ್ ವೇಟ್ ಅಂತ ವಿಡಿಯೋ ನೋಡ್ಬೇಕಂತ ಅನ್ಸುತ್ತೆ. ಈ 2 ಥಿಂಗ್ಸ್ ನ ನೀವು ಮಾಡ್ಲೇಬೇಕು. ನಮ್ಮಮ್ಮ ಮನೆಯಿಂದ ಈಚೆ ಹಾಕ್ತಾರೆ ಸ್ಯಾಟರ್ಡೆ ಮಂಡೇ ತಿಂದ್ರೆ. ವೇಟ್ ಗೇನ್ ಮಾಡಕ್ಕೆ ನಾನು ಏನೆಲ್ಲ ಸ್ಟೆಪ್ಸ್ ನ ಅಡಾಪ್ಟ್ ಮಾಡ್ಕೊಂಡೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಬಂದು ಕಮೆಂಟ್ ಮಾಡ್ತಾ ಇದ್ರಿ, ವೇಟ್ ಗೇನ್ ಜರ್ನಿ ವಿಡಿಯೋ ಮಾಡಿ, ವೇಟ್ ಗೇನ್ ಮಾಡಿ ಅಂತ. ಸೊ ಅದಕ್ಕೆ ನಾನಿವತ್ತು ವೇಟ್ ಗೇನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ನನ್ನ ವೇಟ್ ಲಾಸ್ಗೆ ಮೇನ್ ರೀಸನ್ ವಾಸ್ ಸ್ಟ್ರೆಸ್ಸಿಂದ ನನಗೆ ಲೋ ಬಿ ಪಿ ಕೂಡ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಾಲೇಜಲ್ಲೆಲ್ಲ ಏನಾಗ್ಬಿಡ್ತಾ ಇತ್ತು ಅಂದರೆ ಕರೆಕ್ಟಾಗಿ ತಿಂದೇ ಇರೋ ಕಾರಣ ನನ್ನ ತಲೆ ಸುತ್ತೆಲ್ಲ ಬಿದ್ದೋಗ್ಬಿಡ್ತಾ ಇದೆ. ಅದು ತುಂಬಾ ಎಂಬ್ಯಾರೆಸಿಂಗ್ ಆಗಿರ್ತಾ ಇತ್ತು. ಸೊ ಫಿಕ್ಸ್ ಆಗಿಬಿಟ್ಟೆ, ಅಟ್ಲೀಸ್ಟ್ ನಾನು BMI ಕರೆಕ್ಟಾಗಿರೋ ಅಂತ ವೇಟ್ನ ನಾನು ಗೇನ್ ಮಾಡಲೇಬೇಕು ಅಂತ ಐ ಸ್ಟಾರ್ಟೆಡ್ ಈಟಿಂಗ್. ಸ್ಟಾರ್ಟಿಂಗಲ್ಲಿ ನಾನು ಕೂಡ ನಿಮ್ಮ ಥರ ವೇಟ್ ಗೇನ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಸ್ಟ್ರಗಲ್ ಮಾಡಿದೆ. ಬಟ್ ಒಂದ್ಸತಿ ನನಗೇನೇನು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಒಂದು ಪರ್ಟಿಕ್ಯುಲರ್ ರೂಟೀನ್ನ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ರೂಟೀನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಶೇರ್ ಮಾಡೋದಕ್ಕಿಂತ ಮುಂಚೆ ಈ 2 ಥಿಂಗ್ಸ್ನ ನೀವು ಮಾಡಲೇಬೇಕು. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಮ BMIನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ನೀವು ಎಷ್ಟೇ ತಿಂದರೂ ನೀವು ಯಾಕೆ ವೇಟ್ ಗೇನ್ ಆಗ್ತಾ ಇಲ್ಲ ಅನ್ನೋ ರೀಸನ್ನ ನೀವು ತಿಳ್ಕೊಬೇಕು. ಫಸ್ಟ್ BMI ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. BMI ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಒಬೇಸ್ ಇದಿರೋ ಅಥವಾ ಅಂಡರ್ ವೇಟ್ ಇದಿರೋ ಅಥವಾ ನಾರ್ಮಲ್ ವೇಟ್ ಇದಿರೋ ಅಂತ ಇದು ಈಸಿಯಾಗಿ ಹೇಳ್ಬಿಡುತ್ತೆ. BMI ಕ್ಯಾಲ್ಕುಲೇಟರ್ ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ಅವೈಲೇಬಲ್ ಆಗಿರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಮದು ಹೈಟು ಮತ್ತು ವೇಟ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಜಸ್ಟ್ ನಿಮ್ಮ ಹೈಟು ವೇಟ್ನ ನೀವು ಅಲ್ಲಿ ಹಾಕಿದ್ರೆ ನೀವು ಅಂಡರ್ ವೇಟ್ ಇದ್ದೀರಾ, ಓವರ್ ವೇಟ್ ಇದ್ದೀರಾ, ಅದು ಎಲ್ಲದೂ ನಿಮಗೆ ಕ್ಲಾರಿಟಿ ಸಿಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ನೀವು ವೇಟ್ ಗೇನ್ ಮಾಡಬೇಕು ಅಂದ್ರೂ ಎಷ್ಟು ನೀವು ವೇಟ್ ಗೇನ್ ಮಾಡಬೇಕು ಅನ್ನೋದನ್ನ ಕೂಡ ಅದು ಈಸಿಯಾಗಿ ತಿಳಿಸ್ಕೊಡುತ್ತೆ. ಈ ಸ್ಟೆಪ್ ಮುಗ್ದಿದ ತಕ್ಷಣ ನೆಕ್ಸ್ಟ್ ನೀವು ತಿಳ್ಕೊಳ್ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೀವು ಯಾಕೆ ಅಂಡರ್ ವೇಟ್ ಇದ್ದೀರಾ ಅನ್ನೋ ರೀಸನ್ನ ನಾವು ತಿಳ್ಕೊಬೇಕಾಗತ್ತೆ. ಬಿಕಾಸ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಪ್ರಿಟಿ ಮಚ್ ಆಬ್ವಿಯಸ್ ದ್ಯಾಟ್ ಯಾವುದೇ ನಾವು ಕಾಯಿಲೆನ ಟ್ರೀಟ್ ಮಾಡಬೇಕಾದ್ರೂ ಅದು ರೀಸನ್ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಂಡರ್ ವೇಟ್ ಇದ್ದಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ಆಗಲೇ ಹೇಳ್ದಾಗೆ ಸ್ಟ್ರೆಸ್ಸು. ಆ್ಯಂಡ್ ನಾನು ಕೂಡ ವೇಟ್ ಗೇನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕೋವಿಡ್ ಟೈಮಲ್ಲಿ. ಸೊ ಅವಾಗ ಎಕ್ಸಾಮ್ ಇರ್ತಾ ಇರಲಿಲ್ಲ, ಸ್ಟ್ರೆಸ್ಸು ಕೂಡ ಇರ್ತಾ ಇರಲಿಲ್ಲ, ಫುಲ್ ಚಿಲ್ಲಾಗಿರ್ತಾ ಇದ್ದೆ. ಅವಾಗೇ ಅದೇ ನನಗೆ 50% ವೇಟ್ ಗೇನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ಇನ್ನೂ 50% ನಾನೇನು ಡಯಟ್ ಫಾಲೋ ಮಾಡೋದ್ನೋ ಅದು. ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನಾದರೂ ಮೆಡಿಕಲ್ ಕಂಡೀಷನಿಂದ ಸಫರ್ ಮಾಡ್ತಾ ಇದ್ರೆ, ಒಬ್ಬೊಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಮೆಡಿಕಲ್ ಕಂಡೀಷನಿಂದ ಕೂಡ ಅಂಡರ್ ವೇಟ್ ಇರ್ತಾರೆ. ಸೊ ನೀವೇನಾದರೂ ಆ ಥರ ಏನಾದರೂ ಪ್ರಾಬ್ಲಮಿಂದ ಸಫರ್ ಮಾಡ್ತಾ ಇದ್ರೆ ನಿಮ್ಮ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಫಾಲೋ ಎನಿ ಆನ್ಲೈನ್ ಸಜೆಷನ್ಸ್. ಲೈಕ್ ನನ್ನ ಸಜೆಷನ್ ಆಗಲಿ ಅಥವಾ ಬೇರೆ ಯಾರ ಸಜೆಷನ್ ಆಗಲಿ ತಗೋಬೇಡಿ. ಬೆಟರ್ ಟು ಕನ್ಸಲ್ಟ್ ಅ ಗುಡ್ ಡಾಕ್ಟರ್. ಫಸ್ಟ್ ನೀವು ಈ 2 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ರೆ ಯು ಆರ್ ವೆರಿ ನಿಯರ್ ಟು ವೇಟ್ ಗೇನ್. ಸೊ ದ ಥರ್ಡ್ ಸ್ಟೆಪ್ ಈಸ್ ಡಯಟ್. ಪ್ರತಿ ಮೀಲಲ್ಲೂ ನೀವೇನೇನು ತಿನ್ನಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಇದೊಂದು ಹೇಳ್ಬಿಡ್ತೀನಿ. ಲೈಕ್ ನೀವು ನಾರ್ಮಲ್ ಆಗಿ ಏನು 3 ಮೀಲ್ಸ್ ತಿಂತೀರೋ ಅದ್ರ ಜೊತೆ 2 ಮೀಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. 2 ಸ್ನ್ಯಾಕ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ ಬಿಟ್ವೀನ್ ನಿಮಗೆ ಯಾವ ಟೈಮ್ ಕನ್ವೀನಿಯೆಂಟ್ ಆಗುತ್ತೋ ಆ ಟೈಮಲ್ಲಿ ನೀವು ಸ್ನ್ಯಾಕ್ ಟೈಮ್ ಅಂತಾನೆ ಇಟ್ಕೊಂಡು ತಿನ್ನಿ. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ಪ್ರತಿ ಮೀಲಲ್ಲೂ ನೀವು ಗುಡ್ ಫ್ಯಾಟ್, ಫೈಬರ್, ಪ್ರೋಟೀನ್ನ ಇನ್ಕ್ಲೂಡ್ ಮಾಡಿಕೊಂಡು ತಿನ್ನೋದ್ರಿಂದ ನೀವು ವೇಟ್ ಗೇನ್ನ ಬೇಗ ಅಚೀವ್ ಮಾಡ್ಬೋದು. ಬೇಸಿಕಲಿ ನನ್ನ ಡಯಟ್ ಹೀಗಿರ್ತಾ ಇತ್ತು. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಒಂದು ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಅಂದರೆ ನಾನೊಂದು 3 ಜ್ಯೂಸ್ ಮಧ್ಯೆ ಸ್ವಿಚ್ ಮಾಡ್ತಾ ಇದ್ದೆ. ಬಿಕಾಸ್ ಡೈಲಿ ಒಂದೇ ಜ್ಯೂಸ್ ಕುಡಿಯೋಕೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕುಡಿತಾ ಇದ್ದೆ ಜ್ಯೂಸ್ ಬಂದುಬಿಟ್ಟು ABC ಜ್ಯೂಸ್, ಆಮ್ಲಾ ಜ್ಯೂಸ್, ಆಲ್ಮಂಡ್ ಮಿಲ್ಕ್ ಎಲ್ಲ ಕುಡಿತಾ ಇದ್ದೆ. ನಿಮಗೇನಾದರೂ ಫಾಸ್ಟಾಗಿ ವೇಟ್ ಗೇನ್ ಆಗಬೇಕು ಅಂದರೆ ಆಲ್ಮಂಡ್ ಮಿಲ್ಕ್ ಇಸ್ ದ ಬೆಸ್ಟ್. ಇನ್ನೊಂದು ಟಿಪ್ ಏನು ಅಂದರೆ, ನೀವು ಯಾವುದೇ ಜ್ಯೂಸ್ನ ಕುಡಿದ್ರೂ ಕೋಲ್ಡಾಗಿ ಕುಡಿಬೇಡಿ. ಆದಷ್ಟು ರೂಮ್ ಟೆಂಪರೇಚರ್ಗೆ ಬಂದಾದ್ಮೇಲೆ ಕನ್ಸ್ಯೂಮ್ ಮಾಡಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್. ನಾರ್ಮಲಾಗಿ ನೀವು ಬ್ರೇಕ್ಫಾಸ್ಟಿಗೆ ಏನು ತಿಂತೀರೋ ಅದನ್ನೇ ತಿನ್ಬೋದು. ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪುಳಿಯೋಗರೆ ಏನು ಬೇಕಾದ್ರೂ ತಿನ್ಬೋದು. ಬಟ್ ನಾನಿಲ್ಲಿ ಏನೊಂದು ಹೇಳ್ತೀನಿ ಅಂದರೆ, ನೀವೇನು ನಾರ್ಮಲ್ ಕ್ವಾಂಟಿಟಿಯಾಗಿ ತಿಂತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಿನ್ನಿ. ಲೈಕ್ ಇವಾಗ ಏನಾದರೂ ನಾರ್ಮಲಾಗಿ ನೀವು 2 ಇಡ್ಲಿ ತಿಂತಾ ಇರ್ತೀರಾ, ಅದನ್ನು ಡೈಲಿ ನೀವು ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕು. ಲೈಕ್ ಇವತ್ತು 2 ಇಡ್ಲಿ, ಇವತ್ತು ನೀವು 3 ಇಡ್ಲಿ ತಿಂದಿರ್ತೀರಾ, ನಾಳೆ 4 ದೋಸೆ, ನಾಳಿದ್ದು ಚಪಾತಿ ತಿಂತಾ ಇದ್ರೆ ಒಂದು 4 ಚಪಾತಿ, ಆ ಥರ ತಿನ್ಕೊಂಡು ಹೋಗೋದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಟಿಪ್ಪು ಅಂದರೆ, ಒಬ್ರು ಹೇಳ್ತೀರಾ ನನಗೆ 2 ಇಡ್ಲಿ ಮೇಲೆ ನನಗೆ ಸೇರಲ್ಲ ಅನ್ನೋರು ಕೂಡ ಇರ್ತೀರ. ಅವ್ರೇನು ಮಾಡಬೇಕು ಅಂದರೆ, ನೀವೇನು ಇಡ್ಲಿ ತಿಂತೀರೋ ಅದನ್ನು ಸ್ಲೋ ಆಗಿ ತಿನ್ನಬೇಕು. ಸರಿ, ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಸ್ಲೋ ಅಂದರೆ 1 ಅವರ್ ಬ್ರೇಕ್ಫಾಸ್ಟ್ ಮಾಡೋದು ಅಂತಲ್ಲ. ಒಬ್ಬೊಬ್ಬರು 2 ಇಡ್ಲಿ ಖಾಲಿ ಮಾಡೋಕ್ಕೆ ಎಷ್ಟು ಮ್ಯಾಕ್ಸಿಮಮ್ ನಾವು ಟೈಮ್ ತೊಗೋಬೋದು, 10 ಮಿನಿಟ್ಸ್. ಅದನ್ನೇ ನೀವು 15 ಮಿನಿಟ್ಸ್ ಆದರೂ ಮಾಡ್ಕೊಳ್ಳಿ, 20 ಮಿನಿಟ್ಸ್ ಆದರೂ ಮಾಡ್ಕೊಳ್ಳಿ. ಸೊ ಆ ಥರ ನೀವು ಟೈಮ್ ಗ್ಯಾಪ್ ಇಟ್ಕೊಂಡು ನೀವು ಆ ಥರ ಸ್ಲೋ ಆಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ನೀವು
ಜಾಸ್ತಿನೂ ತಿನ್ಬೋದು ಆ್ಯಂಡ್ ಅಗೇನ್ ಅದು ನಮಗೆ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂದರೆ ವಾಟರ್. ನೀವು ಯಾವುದೇ ಕಾರಣಕ್ಕೂ ಊಟ ಸೇರ್ತಾ ಇಲ್ಲ ಅಂದ್ಬಿಟ್ಟು ಇನ್ ಬಿಟ್ವೀನ್ ನೀರು ಕುಡಿಯೋದು ಅಥವಾ ಊಟಕ್ಕೆ ಮುಂಚೆ ನೀರು ಕುಡಿಯೋದಂತೂ ಮಾಡಲೇಬೇಡಿ. ಒಂದ್ಸತಿ ನಿಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ನೀವು ನೀರು ಕುಡಿಬೋದು. ಬಿಕಾಸ್ ನಾವು ಫಸ್ಟೇ ನೀರು ಕುಡಿಯೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಅದರಲ್ಲೇ ಫುಲ್ ಆಗೋಗುತ್ತೆ. ನಮ್ಮದು ವೇಟ್ ಗೇನಲ್ಲಿ ಮೇನ್ ಇಂಟೆನ್ಷನ್ ಏನು ಅಂದರೆ ನಮಗೆ ವೇಟ್ ಗೇನ್ ಮಾಡಬೇಕು ಅಂದರೆ ವಾಟರ್ ಇಂಟೇಕ್ ಅಲ್ಲ ನಮಗೆ ಜಾಸ್ತಿ ಬೇಕಾಗಿರೋದು, ಸಾಲಿಡ್ ಇಂಟೇಕ್ ಒಳಗಡೆ ಜಾಸ್ತಿ ಹೋದರೆ ಅದು ನಮ್ಮ ವೇಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಲಂಚ್. ಊಟನ ಆದಷ್ಟು ಬ್ಯಾಲೆನ್ಸ್ಡ್ ಆಗಿರಿ. ಲೈಕ್ ಫಸ್ಟ್ ಸರ್ವಿಂಗ್ ನೀವು ಮುದ್ದೆ ತಗೊಂಡ್ರೆ ನೆಕ್ಸ್ಟ್ ಸರ್ವಿಂಗ್ಗೆ ಅನ್ನ, ಪಲ್ಯ, ಸಾಂಬಾರ್ ಆ ಥರ ಎಲ್ಲ ತಗೊಳ್ಳಿ. ಒಬ್ಬರು ಸಾಂಬಾರ್ ಅಂದಿದ ತಕ್ಷಣ ಏನು ಮಾಡ್ತೀರಾ ಅಂದರೆ ಜಸ್ಟ್ ತಿಳಿ ಸಾಂಬಾರನ್ನ ಹಾಕೋತೀರಾ. ಆ ಥರ ಮಾಡಬಾರ್ದು. ಅದರೊಳಗಡೆ ಇರೋ ವೆಜಿಟೇಬಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಆದಷ್ಟು ವೆಜಿಟೇಬಲ್ಸ್ನ ಕೂಡ ತಗೊಳ್ಳಿ. ಸೊ ನೀವು ಪಲ್ಯ ಮಾಡ್ಕೋಬೇಕು ಅಂತ ಹೇಳಿದ ತಕ್ಷಣ ಫುಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೋಬೇಕು ಅಂತ ಇಲ್ಲ. ಜಸ್ಟ್ ನೀವು ಮಲ್ಕೊಳ್ಳೋದಕ್ಕೆ ಮುಂಚೆ ನಿಮಗೆ ಯಾವ್ದು ಇಷ್ಟ ಆಗಿರುತ್ತೋ ಆ ಕಾಳುಗಳನ್ನ ನೆನೆ ಹಾಕಿ ಮಲ್ಕೊಂಡ್ರೆ ನೀವು ಬೆಳಗ್ಗೆ ಎದ್ಬಿಟ್ಟು ಜಸ್ಟ್ ನಾರ್ಮಲಾಗಿ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಹಾಕೊಂಡು ತಿಂದ್ರೂ ಅದು ಆಗುತ್ತೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಾಳುಗಳೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿಗೆ ಪರ್ಫೆಕ್ಟ್ ಆಗಿರೋಂಥ ಪ್ರೋಟೀನ್ ಸಿಗುತ್ತೆ. ಸೊ ಆ ಪ್ರೋಟೀನಿಂದ ನಮ್ಮ ಮಸಲ್ ಬಿಲ್ಡ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಮಸಲ್ ಬಿಲ್ಡ್ ಆದರೆ ವೇಟ್ ಗೇನ್ ಕೂಡ ಆಗುತ್ತೆ. ಸೊ ಈ ಲಂಚ್ ಪ್ಯಾಟ್ರನ್ನ ನೀವು ಫಾಲೋ ಮಾಡಿದ್ರೆ ಈಸಿ ಆ್ಯಂಡ್ ಹೆಲ್ದಿ ವೇ ಅಲ್ಲಿ ಬೇಗನೆ ನೀವು ವೇಟ್ ಗೇನ್ ಆಗ್ಬೋದು. ಬಟ್ ನಾನು ಸ್ವಲ್ಪ ಬೇಗ ಇನ್ನೂ ಸ್ವಲ್ಪ ಫಾಸ್ಟಾಗಿ ವೇಟ್ ಗೇನ್ ಆಗಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೆ ಅಂದರೆ 2 ಹೋಲ್ ಎಗ್ನ ತಿಂತಾ ಇದ್ದೆ ಮತ್ತು ಸ್ವೀಟ್ ಪೊಟೇಟೋಸ್ನ ತಿಂತಾ ಇದ್ದೆ. ನೀವೇನಾದರೂ ನಾನ್ ವೆಜಿಟೇರಿಯನ್ ಆದರೆ ಎಗ್ ತಿನ್ಬೋದು, ನೀವೇನಾದರೂ ವೆಜಿಟೇರಿಯನ್ ಆದರೆ ಸ್ವೀಟ್ ಪೊಟೇಟೋನ ತಿನ್ನಿ. ನನ್ನ ವೇಟ್ ಗೇನ್ ಜರ್ನಿಯಲ್ಲಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿರೋದೆ ನಂಗೆ ಸ್ವೀಟ್ ಪೊಟೇಟೊ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನೀವು ರೂಟೀನ್ನ ಕೂಡ ಕರೆಕ್ಟಾಗಿ ಫಾಲೋ ಮಾಡಬೇಕು. ಲೈಕ್ ನೀವು ಬ್ರೇಕ್ಫಾಸ್ಟ್ ತಿನ್ನೋ ಟೈಮ್ ಒಂದು ಫಿಕ್ಸ್ ಆಗಿದೆ ಅಂದರೆ ಅದೇ ಫಿಕ್ಸ್ಡ್ ಟೈಮಲ್ಲಿ ನೀವು ಬ್ರೇಕ್ಫಾಸ್ಟು, ಲಂಚು ಅದೇ ಥರ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ತಿನ್ನಬೇಕು. ಈ ಥರ ಟೈಮ್ಲಿ ನೀವು ಮೀಲ್ಸ್ನ ತಿನ್ನೋದ್ರಿಂದ ಕೂಡ ಅದು ನಿಮಗೆ ವೇಟ್ ಗೇನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಡಿನ್ನರ್ನ ಆದಷ್ಟು ಹೆವಿಯಾಗಿಡಿ. ನಾರ್ಮಲಾಗಿ ನಮ್ಮ ಮಮ್ಮಿ ಮಧ್ಯಾಹ್ನನೇ ಕುಕ್ ಮಾಡಿಬಿಡ್ತಾ ಇದ್ರು, ಅದನ್ನೇ ನಾನು ನೈಟು ಕೂಡ ತಿನ್ಕೊತಾ ಇದ್ದೆ. ಮೋಸ್ಟ್ ಆಫ್ ದ ಹೋಮಲ್ಲಿ ಅದೇ ಮಾಡ್ತಾರೆ. ಯಾರೋ ಒಬ್ಬೊಬ್ಬರು ಮನೇಲಿ ನೈಟ್ ಕೂಡ ಕುಕ್ ಮಾಡ್ತಾರೆ. ಸೊ ನಾನೇನು ಮಾಡ್ತಾ ಇದ್ದೆ ಅಂದರೆ ನೈಟಲ್ಲಿ ಏನು ಫುಡ್ ಇರ್ತಾ ಇತ್ತೋ ಅದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೆ. ಆಮ್ಲೆಟ್ ಆಗಲಿ ಅಥವಾ ಎಗ್ ಬುರ್ಜಿ ಇಲ್ಲಾಂದರೆ ಚಿಕನ್ ಫ್ರೈ ಏನಾದರೂ ಮಾಡ್ಕೊಂಡು ಅದ್ರ ಜೊತೆನೇ ನಾನು ತಿಂತಾ ಇದ್ದೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್ನ ಚೂಸ್ ಮಾಡಿ. ಲೈಕ್ ಪನ್ನೀರ್ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ನೀವು ಪನ್ನೀರ್ ಮಂಚೂರಿಯನ್ ಮಾಡ್ಕೋಬೋದು, ಪನ್ನೀರ್ ಕಡಾಯಿ ಆ ಥರ ಏನಾದರೂ ಹೆವಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕೂಡ ನಮ್ಮ ವೇಟ್ ಗೇನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ ನಾವು ಡಿನ್ನರ್ನ ಆಲ್ರೆಡಿ ನಾವು ಹೆವಿಯಾಗಿ ತಿಂದಿರೋದ್ರಿಂದ ತಿಂದಿದ ತಕ್ಷಣ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಕರೆಕ್ಟಾಗಿ ಡೈಜೆಸ್ಟ್ ಆಗಲ್ಲ. ನಮ್ಮದು ಮೋಟೋ ಇರೋದು ಬರೀ ಡೈಜೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಬ್ರಿಸ್ಕ್ ವಾಕ್ ಎಲ್ಲ ಮಾಡಿ. ಇದಿಷ್ಟು ನಮ್ಮದು ಮೀಲ್ ಪ್ಲಾನ್ ಆಗಿತ್ತು. ನೆಕ್ಸ್ಟ್ ಸ್ನ್ಯಾಕ್ಸ್ ನಾನು ಆಗಲೇ ಹೇಳಿರೋ ಥರ 2 ಸ್ನ್ಯಾಕ್ ಬ್ರೇಕ್ನ ಇಡಿ. ಅದನ್ನ ಯಾವಾಗ ಬ್ರೇಕ್ನ ಇಡಬೇಕು ಅಂದರೆ ಇಟ್ಸ್ ಅಪ್ ಟು ಯು. ಲೈಕ್ ಬ್ರೇಕ್ 8 o'clock to 1 o'clock ಇನ್ ಬಿಟ್ವೀನ್ ನೀವು ಯಾವುದಾದ್ರೂ ಒಂದು ಸ್ನ್ಯಾಕ್ನ ಇಡ್ಬೋದು. ಮತ್ತು ಲಂಚ್ ಡಿನ್ನರ್ ಮಧ್ಯೆ ಇನ್ನೊಂದು ಸ್ನ್ಯಾಕ್ನ ಇಡ್ಬೋದು. ಅಗೇನ್ ಮತ್ತೆ ನಿಮಗೆ ಆ ಡಯಟ್ ಫಾಲೋ ಮಾಡೋಕ್ಕೆ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬಾರ್ದು. ಕಾಂಪ್ಲಿಕೇಟೆಡ್ ಅಂತ ಅನ್ಸಿದ್ರೆ 1, 2, 3 ದಿವಸ ನಾವು ಫಾಲೋ ಮಾಡಿಬಿಟ್ಟು 4ನೇ ದಿವಸ ಅಗೇನ್ ಬಾಯ್ ಡಯಟ್ ಅಂತ ಹೇಳ್ತೀರಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ಆ ಸ್ನ್ಯಾಕ್ ಬ್ರೇಕ್ ಇಡ್ತಿರೋ ಫಸ್ಟ್ ಸ್ನ್ಯಾಕ್ ಬ್ರೇಕಲ್ಲಿ ಬರೀ ನಾನು ಹೇಳೋವಂಥ ಫ್ರೂಟ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ಬೇಗ ನೀವು ವೇಟ್ ಗೇನ್ನ ಮಾಡ್ಬೋದು. ಅದರಲ್ಲಿ ಬರೋ ಫ್ರೂಟ್ಸ್ ಬಂದ್ಬಿಟ್ಟು ಬನಾನಾ, ಸಪೋಟಾ, ಕಸ್ಟರ್ಡ್ ಆ್ಯಪಲ್, ಜಾಕ್ ಫ್ರೂಟ್, ಮ್ಯಾಂಗೋ ಆ ಥರ ಪಲ್ಪಿ ಆಗಿರುವಂಥ ಫ್ರೂಟ್ನ ಕನ್ಸ್ಯೂಮ್ ಮಾಡಿದ್ರೆ ವೇಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ಲೈಕ್ ನೀವು ಫಸ್ಟ್ ಡೇ ಬನಾನಾ ತಿಂದಿದ್ರೆ ನೆಕ್ಸ್ಟ್ ಡೇ ಚೀಕು ತಿಂದಿರ್ಬೋದು. ಆ ಥರನೇ ತಿನ್ಕೊಂಡು ಆ ಥರನೂ ಕೂಡ ನೀವು ತಿನ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ಫ್ರೂಟ್ ಸಲಾಡ್ ಮಾಡ್ಕೊತೀನಿ. ಸೊ ದಟ್ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಒಂದು ಬನಾನಾ ತಿನ್ಬಿಟ್ರೆ ನಮ್ಗೆ ಏನು ಅನಿಸ್ತಾ ಇರುತ್ತೆ ಅಂದರೆ ಒಂದು ಹೋಲ್ ಬನಾನಾ ತಿಂದೆ ಅಂತ ಅನ್ಸುತ್ತೆ. ಬಟ್ ಫ್ರೂಟ್ ಸಲಾಡ್ ತಿಂದರೆ ನಮಗೆ ಆ ಥರ ಅನ್ಸಲ್ಲ. ನಾವು ಆ ಫ್ರೂಟ್ ಸಲಾಡ್ನ ಫಿನಿಶ್ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಫ್ರೂಟ್ದು ಕಂಟೆಂಟು ಕೂಡ ನಮ್ಮ ಬಾಡಿಗೆ ಕೂಡ ಹೋಗುತ್ತೆ. ಇನ್ನೊಂದು ಅಡಿಷ್ನಲ್ ಪಾಯಿಂಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವೇನು ಈ ಫ್ರೂಟ್ ಸಲಾಡ್ನ ಹಾಗೆ ತಿನ್ನೋದಕ್ಕಿಂತ ಟಾಪಿಂಗ್ಸ್ ಆ್ಯಡ್ ಮಾಡಬೇಕು. ಲೈಕ್ ಪೀನಟ್ ಬಟರ್ ಇಷ್ಟ ಇದ್ರೆ ಪೀನಟ್ ಬಟರ್, ಹನಿ, ಗೀ ಇದು ಯಾವುದನ್ನು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನಾನೇನು ಈ 3 ಇಂಗ್ರೀಡಿಯೆಂಟ್ಸ್ ಹೇಳೋದ್ನೋ ಅದು 3 ಕೂಡ ತುಂಬ ಹೆಲ್ದಿ ಆ್ಯಂಡ್ ಅಷ್ಟೇ ಅಲ್ಲದೆ ನಾವು ಅದನ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ನಮಗೆ ಟೇಸ್ಟು ಜಾಸ್ತಿ ಅಂತ ಅನ್ಸುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿನ್ನೋಕ್ಕೆ. ನೆಕ್ಸ್ಟ್ ನಾವು ಮಾತಾಡ್ತಾ ಇರೋದು ಸೆಕೆಂಡ್ ಸ್ನ್ಯಾಕ್ ಬ್ರೇಕ್. ನನಗೆ ಗೊತ್ತಿರೋ ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಯು ವಿಲ್ ಡ್ರಿಂಕ್ ಕಾಫಿ, ಟೀ. ಬಟ್ ನಾನೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಾಫಿ, ಟೀನ ಬ್ರೇಕ್ ಮಾಡಿಬಿಟ್ಟು ಮಿಲ್ಕ್ಗೆ ಸ್ವಿಚ್ ಆಗಿ. ಬಿಕಾಸ್ ಅದು ತುಂಬಾ ಹೆಲ್ದಿ ಕೂಡ ಆ್ಯಂಡ್ ವೇಟ್ ಗೇನ್ಗಂತೂ ಅದು ವೆರಿ ಇಂಪಾರ್ಟೆಂಟ್. 250 ml ಆಫ್ ಮಿಲ್ಕ್ನ ನೀವು ಡೈಲಿ ಕುಡಿಲೇಬೇಕು. ಸೊ ಕಾಫಿ, ಟೀ ಬದಲು ನೀವು ಮಿಲ್ಕ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫೇವ್ರೆಟ್ ಬಿಸ್ಕೆಟ್ನ ಜೊತೆಲಿ ಇಟ್ಕೊಂಡು ಒಂದು ಹೋಲ್ ಬಿಸ್ಕೆಟ್ ಪ್ಯಾಕ್ನ ಚೆನ್ನಾಗಿ
ಚೆನ್ನಾಗಿ ತಿನ್ನಿ. ನಾನು ಇವಾಗ ನಿಮ್ಗೆ ಏನು ಹೇಳಿದ್ದೀನಿ ಆ ರೂಟೀನ್ನ ಸಡನ್ ಆಗಿ ಎಲ್ಲದನ್ನು ಒಂದೇ ಸತಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಎಲ್ಲ ನ್ಯೂ ಆಗಿರೋದ್ರಿಂದ ನಿಮ್ಮ ಬಾಡಿಗೂ ಅಡಾಪ್ಟ್ ಮಾಡ್ಕೊಳಕ್ ಟೈಮ್ ಬೇಕಾಗತ್ತೆ ಅಂಡ್ ನಿಮಗೂ ತುಂಬಾನೇ ಕಷ್ಟ ಅನ್ಸುತ್ತೆ. ಇದಿಷ್ಟು ನಮ್ಮ ಮೀಲ್ ಮತ್ತೆ ಡಯಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ನಾನು ಹೇಳೋ ಸೂಪರ್ ಫುಡ್ ಮತ್ತೆ ಹ್ಯಾಬಿಟ್ ನ ಫಾಲೋ ಮಾಡಿದ್ರೆ ನಮ್ಮ ವೇಟ್ ಗೇನ್ ಪ್ರೋಸೆಸ್ ಇನ್ನೂ ಫಾಸ್ಟ್ ಆಗುತ್ತೆ. ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ನಿಮ್ದು ಎಲ್ಲಾ ಮೀಲ್ಗೂ ಕರ್ಡ್ ನ ಆಡ್ ಮಾಡಿ ಅಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಮಿಲ್ಕ್, ಅದು ಕೋಕೋನಟ್ ಮಿಲ್ಕ್. ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ನನಗೆ ಕೋಕೋನಟ್ ಮಿಲ್ಕ್ ಜಾಸ್ತಿ ಇಷ್ಟ ಆಗ್ತಾ ಇತ್ತು, ಸೊ ನಾನು ಅದನ್ನ ಹಂಗೆ ಡ್ರಿಂಕ್ ಮಾಡ್ತಾ ಇದ್ದೆ. ಏನೋ ಇಟ್ಸ್ ವಿಯರ್ಡ್. ನಿಮ್ಗೆ ಏನಾದ್ರು ಆತರ ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ದು ಸಾಂಬಾರ್ ಅದಕ್ಕೆಲ್ಲಾದ್ರೂ ಮಿಕ್ಸ್ ಮಾಡ್ಕೊಂಡು ನೀವು ತಿನ್ಬೋದು. ಸೊ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಆಡ್ ಮೋರ್ ಪ್ರೋಟೀನ್. ನೀವೇನಾದ್ರೂ ವೆಜ್ ಆಗಿದ್ರೆ ಸೋಯಾ ಚಂಕ್ಸ್ ಮತ್ತೆ ಪನ್ನೀರ್ನ ಆಡ್ ಮಾಡಿ, ಮತ್ತೆ ಡೈರಿ ಪ್ರಾಡಕ್ಟ್ಸ್, ಅವಕ್ಯಾಡೋ ಮತ್ತೆ ಬಟರು ಅದನ್ನೆಲ್ಲ ತುಂಬಾ ಆಡ್ ಮಾಡ್ಕೊಂಡು ತಿಂದ್ರೆ ಅಗೇನ್ ನಿಮ್ಗೆ ಅದು ಹೆಲ್ಪ್ ಮಾಡತ್ತೆ. ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್, ಮಟನ್, ಫಿಶ್ ಏನ್ ಬೇಕಾದ್ರೂ ತಿನ್ಬೋದು. ಎಸ್, ನಾನು ನನಗೆ ಮಟನ್ ಅಷ್ಟು ಇಷ್ಟ ಆಗಲ್ಲ, ಸೊ ನಾನು ಯಾವಾಗಲೂ ಚಿಕನ್ನೇ ತಿಂತಾ ಇದ್ದೆ. ಆ್ಯಂಡ್ ನೀವು ಅದನ್ನು ಡೈಲಿ ತಿಂದರೂ ಒಳ್ಳೇದೇ ಅಂತಲೇ ನಾನು ಹೇಳ್ತೀನಿ. ಆದರೆ ನಾವು ಇಂಡಿಯನ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮಮ್ಮ ಮನೆಯಿಂದ ಈಚೆ ಹಾಕ್ತಾರೆ ಸ್ಯಾಟರ್ಡೆ ಮಂಡೇ ತಿಂದರೆ. ಸೊ ಆ 2 ದಿವಸ ಬಿಟ್ಟು ಆದರೆ ಅಟ್ಲೀಸ್ಟ್ 3 times a week ಆದ್ರೂ ತಿನ್ನಕ್ ಟ್ರೈ ಮಾಡಿ. ಮಟನ್ ಅಂತೂ ನಿಮಗೆ ಮಸಲ್ ಬಿಲ್ಡ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಥರ್ಡ್ ಟಿಪ್ ಬಂದ್ಬಿಟ್ಟು ಈಟ್ ಇನ್ ಅ ಸ್ಮಾಲರ್ ಪೋರ್ಷನ್. ಏನಪ್ಪ ಈಗಲೇ ಜಸ್ಟ್ ಹೇಳಿದ್ರು ಜಾಸ್ತಿ ಪೋರ್ಷನ್ ತಿನ್ಬೇಕು, ಇವಾಗ ನೋಡಿದ್ರೆ ಮತ್ತೆ ಸ್ಮಾಲರ್ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋತಾ ಇದ್ರೆ, ನಾನು ಆಗ್ಲೇ ಹೇಳಿದ್ದು ಇವಾಗ ನೀವು 2 ಇಡ್ಲಿ ತಿಂತಾ ಇದ್ರೆ ಹಂಗೆ ಡ್ರಾಸ್ಟಿಕ್ ಆಗಿ 10 ಇಡ್ಲಿ ತಿನ್ಬೇಕು ಅಂತಲ್ಲ. ನೀವು 2 ಇಡ್ಲಿ ತಿಂತಾ ಇದ್ರೆ ಅದನ್ನ 4 ಇಡ್ಲಿ ಮಾಡ್ಕೊಳ್ಳಿ ಅಂತ. ಒಬ್ಬರಿಗೆ ಅದು 4 ಇಡ್ಲಿ ತಿನ್ನೋದು ಕಷ್ಟ ಆಗ್ತಾ ಇದ್ರೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಇವಾಗ 8 o'clock ನೀವು ಒಂದು 2 ಇಡ್ಲಿ ತಿಂದಿದ್ದೀರಾ ಅಂದ್ರೆ 1 hour ಗ್ಯಾಪ್ ಆದ್ಮೇಲೆ ಮತ್ತೆ ಇನ್ನೂ 2 ಇಡ್ಲಿ ತಿನ್ನಿ. ಸೊ ಈ ತರ ಮಾಡೋದ್ರಿಂದ ಏನಾಗ್ತಾ ಇರತ್ತೆ ಅಂದ್ರೆ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರತ್ತೆ, ಮತ್ತೆ ಕ್ಯಾಲರೀಸ್ ಕೂಡ ಆಡ್ ಅಪ್ ಆಗ್ತಾ ಇರೋದ್ರಿಂದ ಮಸಲ್ ಬಿಲ್ಟು ಮತ್ತೆ ನಮ್ಮ ವೇಟ್ ಗೇನ್ಗಂತೂ ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಡ್ರಿಂಕ್ ಯುವರ್ ಫ್ರೂಟ್. ಎಸ್, ಯು ಹರ್ಡ್ ಇಟ್ ಕರೆಕ್ಟ್. ನಾನು ಯಾಕೆ ಡ್ರಿಂಕ್ ಯುವರ್ ಫ್ರೂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಾರ್ಮಲ್ ಆಗಿ ಫ್ರೂಟ್ ತಿನ್ನೋದಕ್ಕಿಂತ ಅಂದ್ರೆ ಸ್ಮೂದಿ ಅಥವಾ ಜ್ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಕೂಡ ಹೋಗುತ್ತೆ ಅಂಡ್ ಕ್ಯಾಲರಿ ಇಂಟೇಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನಾವು ಒಂದೇ ಒಂದು ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂದ್ರೆ 3 ರಿಂದ 4 ಆರೆಂಜ್ ಆದ್ರೂ ಬೇಕಾಗತ್ತೆ. ಅದೇ ನಾವು 4 ಆರೆಂಜ್ನ ತಿನ್ಬೇಕು ಅಂದ್ರೆ ಅದು ನಮಗೆ ಕಷ್ಟ ಆಗುತ್ತೆ. ಅದು ನಾವು ಆರೆಂಜ್ 4 ತಿನ್ನೋದೇ ಇಲ್ಲ, ಒಂದಕ್ಕೆ ಸ್ಟಾಪ್ ಮಾಡ್ಬಿಡ್ತೀರಿ. ಸೊ ನಾವು ಈ ತರ ಮಾಡೋದ್ರಿಂದ ನಾನು ಆಗ್ಲೇ ಹೇಳ್ದಾಗೆ ಕ್ಯಾಲರೀಸು ಜಾಸ್ತಿ ಆಗುತ್ತೆ ಅಂಡ್ ಅಗೇನ್ ವೇಟ್ ಗೇನ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ಅಂದ್ರೆ, ಆಕ್ಚುಲಿ ಇದು ಟಿಪ್ ಅಲ್ಲ, ನಾನೇನು ಫಾಲೋ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ಈ ನಂದಿನಿ ಮಿಲ್ಕ್ ಅಲ್ಲಿ ಒಂದು ಆರೆಂಜ್ ಕಲರ್ ರ್ಯಾಪ್ ಇರೋಂಥ ಮಿಲ್ಕ್ ಬರುತ್ತಲ್ವಾ, ಅದನ್ನ ಯೂಸ್ ಮಾಡಿ. ಬಿಕಾಸ್ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂಡ್ ನಮ್ದು ಏನು ವೇಟ್ ಗೇನ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ನನಗೂ ಕೂಡ ಅದೇ ಹೆಲ್ಪ್, ಸ್ವಲ್ಪ ಜಾಸ್ತಿನೇ ಅದು ನಂಗೆ ಹೆಲ್ಪ್ ಮಾಡ್ತು. ಬಿಕಾಸ್ ಮಿಲ್ಕ್ ಅಂತ ನಾನು ಏನೇ ಯೂಸ್ ಮಾಡಿದ್ರು ನಾನು ಅದೇ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಅದನ್ನೇನು ನಾನು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಬಿಕಾಸ್ ನಾನು BMI ಗಿಂತ ಸ್ವಲ್ಪ ಜಾಸ್ತಿನೇ ವೇಟ್ ಆಗೋಗಿದ್ದೀನಿ. ಐ ಥಿಂಕ್ ನಾನು ಇವಾಗ ಹೋಗ್ಬಿಟ್ಟು ಹೌ ಟು ಲೂಸ್ ವೇಟ್ ಅಂತ ವಿಡಿಯೋ ನೋಡ್ಬೇಕಂತ ಅನ್ಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೇಕ್ ಯುವರ್ ಫುಡ್ ಫನ್. ಲೈಕ್ ಏನು ಅಂದ್ರೆ, ಎಕ್ಸಾಂಪಲ್ ಹೇಳ್ತೀನಿ, ಈ ಐಸ್ ಕ್ರೀಮ್ ಮೇಲೆಲ್ಲ ಸ್ಪ್ರಿಂಕಲ್ಸ್ ಹಾಕಿರೋದಾಗಿರ್ಬೋದು ಅಥವಾ ಸ್ಯಾಲಡ್ ಮೇಲೆ ಸೆಸಮೆ ಸೀಡ್ಸ್ ಹಾಕಿರೋದು, ಅದೆಲ್ಲನೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಮ ಐಸ್ಗೆ. ಮತ್ತೆ ಒಬ್ಬೊಬ್ರು ಈ ಫ್ರೂಟ್ಸ್ ಆಗಿರ್ಲಿ ಅಥವಾ ವೆಜಿಟೇಬಲ್ಸ್ ಇಂದ ರ್ಯಾಬಿಟ್ ಮಾಡಿರೋದು ಆ ಥರ ಎಲ್ಲ ಮಾಡಿದ್ರೆ ನಮಗದು ತಿನ್ಬೇಕು ಅಂತ ಅನ್ಸುತ್ತೆ, ಮತ್ತೆ ನಮ್ಮ ಕಣ್ಣಿಗೂ ಚೆನ್ನಾಗಿ ಅನ್ಸುತ್ತೆ. ಈ ತರ ಮಾಡೋದ್ರಿಂದ ನಮ್ಮ ರೂಟೀನ್ ನ ಕೂಡ ನಾವು ಈಸಿಯಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಒಬ್ಬೊಬ್ರು ಏನ್ ಮಾಡ್ತೀರಾ ಅಂದ್ರೆ, ಊಟನ ಓಕೆ ತಿನ್ಬೇಕು ಅಂತ ತಿಂತೀರಾ, ಲೈಕ್ ಓಕೆ ರೈಸ್ ಮಾಡ್ಕೊಂಡಿದ್ರೆ ಸುಮ್ಮನೆ ಹಂಗೆ ಹಾಕೊಂಡು ತಿನ್ನೋದು, ಆ ಥರ ಮಾಡ್ಕೋಬೇಡಿ. ಯಾವಾಗ್ಲೂ ನಿಮ್ಮ ಪ್ಲೇಟ್ನ ಡೆಕೋರೇಟ್ ಮಾಡ್ಕೊಂಡು ತಿಂದ್ರೆ ನಿಮಗೂ ತಿನ್ಬೇಕಂತ ಅನ್ಸುತ್ತೆ. ಸೊ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಈಗ ನಾನು ಒಂದು ರೈಸ್ ಹಾಕೋತಾ ಇದ್ದೀನಿ ಅಂದ್ರೆ ಬೌಲಲ್ಲಿ ಫಿಲ್ ಮಾಡ್ಬಿಟ್ಟು ನೀಟಾಗಿ ನನ್ನ ಪ್ಲೇಟ್ನ ನಾನು ಡೆಕೋರೇಟ್ ಮಾಡಿಬಿಟ್ಟು ಫೋಟೋ ತಗೋತಾ ಇದ್ದೆ. ಸೊ ನನ್ನ ಹತ್ರ ಫೋಟೋ ತಗೊಂಡಾಗ ಎಲ್ಲ ಟೈಮಲ್ಲೂ ನಾನು ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಅಥವಾ ನಾನು ಅವ್ರಿಗೆ ತೋರಿಸ್ತಾ ಇದ್ದೆ, ನಾನು ಇದು ಪ್ರಿಪೇರ್ ಮಾಡಿದ್ದೀನಿ ಅಂತ. ಸೊ ಅವ್ರು ಅವಾಗ ನನಗೆ ಮೋಟಿವೇಶನ್ ಕೊಡ್ತಾ ಇದ್ರು. ಏನಂತಂದ್ರೆ, ಇವತ್ತೇನು ಪ್ರಿಪೇರ್ ಮಾಡಿದೆ ತೋರಿಸು, ಓಕೆ ನಾಳೆ ಏನು ಪ್ರಿಪೇರ್ ಮಾಡ್ತೀಯಾ. ಒಂದೊಂದ್ಸತಿ ಅವ್ರು ಇನ್ನೂ ಪಿಂಟ್ರೆಸ್ಟಲ್ಲಿ ಹುಡುಕ್ಬಿಟ್ಟು ನನಗೆ ಕಳಿಸ್ತಾರೆ, ಇದು ಟ್ರೈ ಮಾಡಿ, ಇವತ್ತಿದು ಟ್ರೈ ಮಾಡು ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ನೆಕ್ಸ್ಟ್ ನೀವು ಏನೇ ರೂಟೀನ ನೀವು ಸ್ಟಾರ್ಟ್ ಮಾಡಬೇಕಾದ್ರೂ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಅವರೇ ನಿಮಗೆ ಮೋಟಿವೇಶನ್ ಕೊಡ್ತಾರೆ. ಸೊ ಅವ್ರನ್ನ ಕೇಳ್ತಾ ಇದ್ರೆ ನಮಗೂ ಹೊಸದು ಮಾಡಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ನನ್ನ ಪರ್ಸನಲ್ ಟಿಪ್ ಏನು ಅಂದರೆ, ನಿಮ್ಮ ಮನೇಲಿ ಯಾವುದು ಜಾಸ್ತಿ ದೊಡ್ಡ ಪ್ಲೇಟ್ ಇದೆಯೋ ಆ ಪ್ಲೇಟಲ್ಲೇ ನೀವು ಊಟನ ಹಾಕ್ಕೊಳ್ತೀನಿ. ಯಾಕೆ ಅಂದರೆ, ನಮ್ಮ ಪ್ಲೇಟಲ್ಲಿ ಇರೋದು ನಮಗೆ ಜಾಸ್ತಿ ಇಷ್ಟೊಂದು ಫುಡ್ಡಾ ಅಂತ ನಮಗೆ ಅನ್ಸಲ್ಲ, ತುಂಬ ಕಮ್ಮಿ ಅಂತ ಕೂಡ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕಣ್ಣಿಗೆ ಕಮ್ಮಿ ಅನ್ಸಿದ್ರೆ ನಾವು ಜಾಸ್ತಿ ಕೂಡ ತಿನ್ಬೋದಲ್ಲ, ಅದಕ್ಕೋಸ್ಕರ ಇದು ನನ್ನ ವೇಟ್ ಗೇನ್ ರೂಟೀನ್, ಡಯಟ್ ಮತ್ತೆ ಟಿಪ್ಸ್ ಆಗಿತ್ತು. ತುಂಬ ಜನ ಬಂದು ನಂದು ಯಾವುದೇ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ತುಂಬ ಜನ ಬಂದು ಕೇಳ್ತಾ ಇದ್ರಿ ವೇಟ್ ಗೇನ್ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಂದು ಹೇರ್ ಕೇರ್ ರೂಟೀನು ಅಷ್ಟೇ. ನೀವು ತುಂಬ ಜನ ಕೇಳಿ ಮಾಡಿ ಅಂತ ಹೇಳಿದ್ಮೇಲೆ ನಾನು ಅದು ಮಾಡಿದ್ದಕ್ಕೆ ನೀವು ತುಂಬ ಲವ್ ಆ್ಯಂಡ್ ಸಪೋರ್ಟ್ನ ನೀವು ಆ ವಿಡಿಯೋ ಮೇಲೆ ತೋರಿಸಿದ್ರಿ. ಐ ಹೋಪ್ ಈ ವಿಡಿಯೋ ಮೇಲೂ ನೀವು ಅಷ್ಟೇ ಲವ್ ಆ್ಯಂಡ್ ಸಪೋರ್ಟ್ನ ತೋರಿಸ್ತೀರಾ ಅಂತ ಹೇಳ್ತಾ ನಾನು ಈ ವಿಡಿಯೋನ ಫಿನಿಶ್
ಮಾಡ್ತಾ ಇದ್ದೀನಿ. And this is it. Hope you guys like this video. Until next time, bye bye.